ಓಂ ನಮೋ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವನ್ ಕನ್ನಡ ಆಧಾರಿತ ಚಾನೆಲ್ಗೆ ಸ್ವಾಗತ. ಮನೆಯ ಈ ಜಾಗದಲ್ಲಿ ಚಿನ್ನ ಅಥವಾ ಹಣವನ್ನು ಇಟ್ಟರೆ ನಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ. ಹೇಗೆ ಎನ್ನುವುದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ತುಂಬ ಮಂದಿ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೀತೀರಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಏನೇ ಸಮಸ್ಯೆ ಇದ್ದರೂ, ವ್ಯಕ್ತಿಗೆ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು. ರಾಶಿ ನಕ್ಷತ್ರದ ಜೊತೆಗೆ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ಮುಂಚೆ ಯಾವತ್ತೂ ಇರ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸದ್ಯದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ಮಾತ್ರ ನಮೂದಿಸಿದ್ರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ಅದೇ ತಪ್ಪನ್ನು ತುಂಬ ಮಂದಿ ಮಾಡ್ತೀರಿ. ಹೇಳ್ತಾನೇ ಇರ್ತೇನೆ. ನಾನು ನಿಮ್ಮ ಸಮಸ್ಯೆ ಏನು ಅಂತ ಮುಕ್ತವಾಗಿ ಹೇಳಿ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೇನೇ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಮುಕ್ತವಾಗಿ ಕೇಳಬಹುದು. ನನಗೆ ಇಷ್ಟ ಆದದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ನಾನಿರುವುದರ ಜೊತೆಗೆ ನಿಮ್ಮ ಜೊತೆ. ಹಾಗೆಯೇ ನಾನು ನಂಬಿಕೊಂಡು ಬರುವಂಥ ಶಿವದೇವರ ಹಾಗೂ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ವಾಸ್ತುಶಾಸ್ತ್ರದ ಪ್ರಕಾರ ಹಣ, ಚಿನ್ನ, ಆಸ್ತಿ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳನ್ನು ಎಲ್ಲಿಡಬೇಕು, ಪ್ರತಿಯೊಂದು ವಸ್ತುಗಳನ್ನು ಕೂಡ ಯಾವ ನಿರ್ದಿಷ್ಟ ಸ್ಥಳದಲ್ಲಿ ಇಡಬೇಕು ಅನ್ನುವಂಥ ಸಲಹೆಯನ್ನು ವಾಸ್ತುಶಾಸ್ತ್ರ ಪ್ರಕಾರ ನೀಡಲಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ವಸ್ತುವನ್ನು ಎಲ್ಲಿಡಬೇಕು ಅನ್ನೋದನ್ನು ನಿರ್ಧಾರ ಮಾಡದೆ ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಸಕಾರಾತ್ಮಕ ಕೆಲಸಗಳು ಜರುಗುತ್ತವೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಹಣ, ಚಿನ್ನ, ಆಸ್ತಿ ಪತ್ರಗಳಂಥ ಅಮೂಲ್ಯವಾದ ವಸ್ತುಗಳನ್ನು ಇಡುವುದಕ್ಕೆ ಸರಿಯಾದ ದಿಕ್ಕು ಅಥವಾ ಜಾಗ ಯಾವುದು ಅಂತ ಕೇಳೋದಾದರೆ ಅದು ನೈಋತ್ಯ ದಿಕ್ಕು ಎಂಬುದಾಗಿ ಹೇಳಲಾಗುತ್ತೆ. ಯಾವೆಲ್ಲ ಕಾರಣಕ್ಕಾಗಿ ನೈಋತ್ಯ ದಿಕ್ಕು ಅತ್ಯಂತ ಅದೃಷ್ಟದ ದಿಕ್ಕು ಎಂಬುದಾಗಿ ಪರಿಗಣಿಸಲಾಗುತ್ತೆ. ಹಾಗೆಯೇ ನೈಋತ್ಯ ದಿಕ್ಕಿನಲ್ಲಿ ಹಣ, ಚಿನ್ನ, ಮೌಲ್ಯಭರಿತ ವಸ್ತುಗಳನ್ನು ಇಡುವುದು ಶುಭ ಎಂಬುದಾಗಿ ಪರಿಗಣಿಸುವುದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇರುವಂಥದ್ದು. ವಾಸ್ತುಶಾಸ್ತ್ರದ ಪ್ರಕಾರ ಇದು ಅತ್ಯಂತ ಸ್ಥಿರವಾದ ಪ್ರದೇಶವಾಗಿದ್ದು ಇಲ್ಲಿ ಮೌಲ್ಯಯುತ ವಸ್ತುಗಳನ್ನು ಇಡುವುದರಿಂದ ಅದರ ಮೌಲ್ಯ ಇನ್ನಷ್ಟು ಹೆಚ್ಚಾಗುತ್ತೆ ಎಂಬುದಾಗಿ ಪರಿಗಣಿಸಲಾಗುತ್ತೆ. ನಿಮ್ಮ ಆರ್ಥಿಕ ಸಮಸ್ಯೆಗಳು ಕೂಡ ಇದರಿಂದ ಸ್ವಲ್ಪ ಮಟ್ಟಿಗೆ ಬಗೆಹರಿಯುತ್ತವೆ. ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಹಾಗೂ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುವುದಕ್ಕೆ ಇದು ಅತ್ಯುತ್ತಮ ಉಪಾಯ. ಹಾಗೆಯೇ ವಾಸ್ತುಶಾಸ್ತ್ರ ಹೇಳುವ ಪ್ರಕಾರ ಬೆಲೆ ಬಾಳುವಂಥ ವಸ್ತುಗಳನ್ನು ನೈಋತ್ಯ ದಿಕ್ಕಿನಲ್ಲಿ ಇಡುವುದರಿಂದಾಗಿ ಮನೆಯಲ್ಲಿ ಆರ್ಥಿಕ ಸಂಚಲನ ಇನ್ನಷ್ಟು ಹೆಚ್ಚಾಗುತ್ತೆ. ಇದರಿಂದಾಗಿ ಮನೆಯಲ್ಲಿ ಆರ್ಥಿಕ ಶಕ್ತಿ ಇನ್ನಷ್ಟು ಬಲಗೊಳ್ಳಲಿದೆ ಹಾಗೂ ಹೆಚ್ಚಾಗಲಿದೆ. ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ಮನೆಯಲ್ಲಿ ಕಂಡುಬರುವುದಿಲ್ಲ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಕೂಡ ಹೆಚ್ಚಾಗುತ್ತೆ. ಹಣವನ್ನು ಕೂಡ ನಿಮ್ಮ ಮನೆ ಆಕರ್ಷಿಸುತ್ತೆ. ನಿಮ್ಮ ಜೀವನದಲ್ಲಿ ಸಮೃದ್ಧಿ, ನೆಮ್ಮದಿ ಇನ್ನಷ್ಟು ಹೆಚ್ಚಾಗಲಿವೆ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ನೀವು ಇದರ ಮೂಲಕ ಆಹ್ವಾನ ಮಾಡಿದಂತಾಗುತ್ತೆ. ಹಾಗೆಯೇ ನೈಋತ್ಯ ದಿಕ್ಕನ್ನು ವಾಸ್ತುಶಾಸ್ತ್ರದ ಪ್ರಕಾರ ಭೂಮಿ ತಾಯಿಯ ಅಂಶ ಎನ್ನುವುದಾಗಿ, ಅಂದರೆ ಇದನ್ನು ಭೂಮಿ ತಾಯಿಯ ಒಂದು ಅಂಶ ಅಂತಲೂ ಹೇಳುವಂಥದ್ದು. ಈ ಅಂದರೆ ಅಂಶ ಎನ್ನುವುದಾಗಿ ಹಾಗೂ ಹಣವನ್ನು ಹಾಡುವಂಥ ದಿಕ್ಕು ಎಂಬುದಾಗಿ ಕೂಡ ಪರಿಗಣಿಸಲಾಗುತ್ತೆ ಈ ಒಂದು ನೈಋತ್ಯ ದಿಕ್ಕನ್ನು. ಹಾಗೆಯೇ ಈ ದಿಕ್ಕಿನಲ್ಲಿ ನೀವು ನಿಮ್ಮ ಜೀವನದಲ್ಲಿ ಬೆಲೆ ಬಾಳುವಂತಹ ವಸ್ತುಗಳಾಗಿರುವಂತಹ ಹಣ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಆಸ್ತಿ ಪತ್ರ ಆಗಿರ್ಬೋದು, ಇವೆಲ್ಲ ಇಡುವುದರಿಂದ ಅದರ ಪ್ರಾಮುಖ್ಯತೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಹೆಚ್ಚಾಗಲಿದೆ. ಇನ್ನು ಇದನ್ನು ಕಾಪಾಡುವುದರಲ್ಲಿ ಕೂಡ ನೈಋತ್ಯ ದಿಕ್ಕು ತುಂಬಾ ಪ್ರಮುಖವಾಗಿರುತ್ತೆ. ಒಟ್ಟಾರೆಯಾಗಿ ಈ ದಿಕ್ಕಿನಲ್ಲಿ ನಿಮ್ಮ ಬೆಲೆ ಬಾಳುವಂಥ ವಸ್ತುಗಳನ್ನು ಇಡುವುದರಿಂದ ಅವಳಿಗೆ ಸುರಕ್ಷತೆ ಸಿಗುತ್ತೆ ಅಂತೆ. ನೈಋತ್ಯ ದಿಕ್ಕಿನಲ್ಲಿ ಬೆಲೆ ಬಾಳುವಂಥ ವಸ್ತುಗಳನ್ನು ಇಡುವುದರಿಂದಾಗಿ ನಿಮ್ಮ ಮನೆಯಲ್ಲಿ ಇದರ ಶುಭ ಪರಿಣಾಮ ಕಂಡುಬರುತ್ತೆ. ಹಾಗೆಯೇ ಇದು ಕೇವಲ ನಿಮ್ಮ ಮೇಲೆ ಮಾತ್ರವಲ್ಲದೆ ಆ ಮನೆಯಲ್ಲಿ ಇರುವಂಥ ಪ್ರತಿಯೊಬ್ಬರ ಮೇಲೆ ಕೂಡ ಪರಿಣಾಮ ಬೀರುವಂಥದ್ದು. ಮತ್ತು ಈ ದಿಕ್ಕಿನಲ್ಲಿ ಇಡುವುದರಿಂದಾಗಿ ನಿಮಗೆ ಬೇಕೆಂದಾಗ ಆ ವಸ್ತುಗಳು ಕೂಡಲೇ ಸಿಗುವಂಥದ್ದು ಕೂಡ. ಇಲ್ಲಿ ನೀವು ಸರಿಯಾದ ರೀತಿಯಲ್ಲಿ ವಸ್ತುಗಳನ್ನು ಜೋಡಿಸಿಡಬಹುದಾಗಿದೆ. ಯಾಕೆಂದರೆ ನೈಋತ್ಯ ದಿಕ್ಕಿನ ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ಗೊಂದಲ ಇಲ್ಲದೆ ಇರುವಂಥ ಶಾಂತಿಯುತ ಸ್ಥಳ ಎಂಬುದಾಗಿ ಪರಿಗಣಿಸಲಾಗುತ್ತೆ. ನೋಡಿ, ಈ ಥರ ನಿಮಗೆ ನೀವೇನಾದರೂ ಮನೆಯಲ್ಲಿ ಇಟ್ಕೋಬೇಕು ಅಂದರೆ ಯಾವುದು ಇಂಪಾರ್ಟೆನ್ಸ್ ನಿಮ್ಮ ಥಿಂಗ್ಸ್ ಇರುತ್ತೆ ಬೆಲೆ ಬಾಳುವಂಥ ಈ ದಿಕ್ಕಿನಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಹಾಗೆಯೇ ಈ ಸ್ಥಳ ಅತ್ಯಂತ ಸುರಕ್ಷಿತ ಭರವಸೆ ಸ್ಥಳ ಆಗಿದ್ದು ಇಲ್ಲಿ ನಿಮ್ಮ ವಸ್ತುಗಳನ್ನು ಸುರಕ್ಷಿತವಾಗಿ ಲಾಕ್ ಮಾಡಿರುವುದರಿಂದಾಗಿ ಯಾವುದೇ ಅಪಾಯ ಸಂಭವಿಸುವುದಿಲ್ಲ ಅಂತ ವಾಸ್ತುಶಾಸ್ತ್ರದಲ್ಲಿ ನಮೂದಿಸಲಾಗಿದೆ. ಇದರ ಶಾಂತಿ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ವಾಸ್ತುಶಾಸ್ತ್ರದ ಪ್ರಕಾರ ವಸ್ತುಗಳನ್ನು ಈ ಸ್ಥಳದಲ್ಲಿ ಇಡುವುದರಿಂದಾಗಿ ಮನಸ್ಸಿನಲ್ಲಿ ಭರವಸೆ ಕೂಡ ಇರುತ್ತಂತೆ. ಹಾಗೆಯೇ ನೈಋತ್ಯ ದಿಕ್ಕು ಉತ್ತಮವಾದ ಪಾಸಿಟಿವ್ ವೈಬನ್ನು ಹೊಂದಿರುವ ಕಾರಣದಿಂದ ಬೇರೆ ಸ್ಥಳಗಳಿಗೆ ಹೋಲಿಸಿದರೆ, ಅಂದರೆ ಬೇರೆ ಬೇರೆ ದಿಕ್ಕುಗಳಿಗೆ ಹೋಲಿಸಿದರೆ ನೈಋತ್ಯ ಅತ್ಯಂತ ಸುರಕ್ಷಿತ ಸಮೃದ್ಧಿ ಹೊಂದಿರುವಂಥ ಸ್ಥಳವಾಗಿರುತ್ತೆ. ಈ ಥರ ತುಂಬಾ ಇಂಪಾರ್ಟೆನ್ಸ್ ಅಥವಾ ನಿಮಗೆ ಇಷ್ಟವಾಗುವಂಥ ಮತ್ತು ಉಪಯುಕ್ತವಾಗುವಂಥ ತುಂಬಾ ಒಂದು
ವೀಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೇನೆ. ಅದಕ್ಕೆ ಏನು ಮಾಡಬೇಕು, ನನ್ನ ಚಾನಲನ್ನು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು. ಹಾಗೆಯೇ ಆದಷ್ಟು ಲೈಕ್ ಮಾಡಬೇಕು, ಆದಷ್ಟು ಶೇರ್ ಮಾಡಬೇಕು. ನೋಡಿ, ಸುಲಭವಾದ ಕೆಲವೊಂದು ಉಪಯುಕ್ತ ಮಾಹಿತಿಯನ್ನು ಕೊಡ್ತೇನೆ. ಅದು ಏನೇ ಪರಿಹಾರ ಆಗಿರ್ಬೋದು, ಅದು ಇಂಥದ್ದೆಲ್ಲ ಕೆಲವೊಂದು ಕನಸುಗಳ ಬಗ್ಗೆ ಆಗಿರ್ಬೋದು, ಕನಸಿನಲ್ಲಿ ಏನು ಕಂಡ್ರೆ ಯಾವ ಥರ ಫಲ ಸಿಗುತ್ತೆ ಅಂತ ಆಗಿರ್ಬೋದು, ಅಥವಾ ಜ್ಯೋತಿಷ್ಯದ ಬಗ್ಗೆ ಆಗಿರ್ಬೋದು, ಆಧ್ಯಾತ್ಮಿಕ ಬಗ್ಗೆ ಆಗಿರ್ಬೋದು, ಅಥವಾ ಅರ್ಥಪೂರ್ಣ ಹಿತನುಡಿಗಳಾಗಿರ್ಬೋದು. ಈ ಥರ ವೀಡಿಯೋ ಬೇಕಿದ್ದರೆ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.